ನಾವೆಲ್ಲರೂ ಮಾಡುವ ಮೊದಲನೇ ತಪ್ಪೇನಂದ್ರೆ ನಿದ್ರೆ ಮತ್ತು ಸ್ಕ್ರೀನ್ ಟೈಮ್. ಹೆಚ್ಚು ಮೊಬೈಲ್ ಬಳಸೋದು, ರೀಲ್ಸ್ ಸ್ಕ್ರೋಲ್ ಮಾಡೋದು, ಒಂದು ವಿಡಿಯೋ ಆದ್ಮೇಲೆ ಇನ್ನೊಂದು ವಿಡಿಯೋ ನೋಡ್ತಾ ಹೋಗೋದು. ರಾತ್ರಿ ಅನ್ನೋದು ನಾವು ರೆಸ್ಟ್ ತಗೊಳ್ಳೋದಕ್ಕೆ ಮಾತ್ರ ಅಲ್ಲ, ಅದು ನಮ್ಮ ದೇಹದ ಚರ್ಮ ಅಥವಾ ಮುಖದ ಚರ್ಮ ರಿಪೇರಿ ಆಗುವ ಸಮಯ. ನೀವು ಲೇಟ್ ಆಗಿ ಮಲಗೋದ್ರಿಂದ ಈ ಪ್ರಕ್ರಿಯೆ ನಡೆಯೋದಿಲ್ಲ. ಏನೋ ಎರಡನೇ ತಪ್ಪು, ಮುಖವನ್ನ ಮುಟ್ತಾ ಇರೋದು ಅಥವಾ ನಿಮ್ಮ ಮುಖ ಸ್ವೆಟ್ ಆಗ್ತಾ ಇರುತ್ತೆ. ನೀವು ಎಷ್ಟೇ ದುಬಾರಿ ಫೇಸ್ ವಾಶ್ ಬಳಸಿದ್ರು ಕೂಡ ನೀವು ಈ ಅಭ್ಯಾಸ ಬಿಡ್ಲಿಲ್ಲ ಅಂದ್ರೆ ನಿಮ್ಮ ಫೇಸ್ ಮೇಲೆ ಇರುವಂತಹ ಪಿಂಪಲ್ಸ್ ಹೋಗೋದಿಲ್ಲ. ಎಸ್, ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ ಬಾಸ್. ನಾನು ಸೀಮಾ ಬಂಗಾರಪ್ಪ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಸ್ಟ್ ಕ್ರೀಮ್, ಫೇಸ್ ವಾಶ್ ಎಲ್ಲಾನು ತಗೋತೀವಿ. ಅದನ್ನೆಲ್ಲ ಹಚ್ಚಾಕಿ ಕನ್ನಡಿ ಮುಂದೆ ನಿಂತಾಗ ಗ್ಲೋ ಅಥವಾ ಕಾಂತಿ ಕಾಣಿಸ್ತಾ ಇರಲ್ಲ. ಮುಖದಲ್ಲಿ ಸುಸ್ತಾದ ಹಾಗೆ, ಡಲ್ ಆದ ಹಾಗೆ ಕಾಣ್ತಿರ್ತೀವಿ. ಪ್ರಾಬ್ಲಮ್ ನಿಮ್ಮ ಕ್ರೀಮ್ ಅಥವಾ ಫೇಸ್ ವಾಶ್ ನಲ್ಲಿ ಇಲ್ಲ, ಪ್ರಾಬ್ಲಮ್ ನಿಮ್ದು ದಿನನಿತ್ಯದ ಅಭ್ಯಾಸಗಳಲ್ಲಿ ಇರುತ್ತೆ. ಹಾಗಾದ್ರೆ ಈಗ ನಾನು ಹೇಳುವಂತಹ ಈ 7 ತಪ್ಪುಗಳು ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮುಖದ ಅಂದವನ್ನ ಹಾಳು ಮಾಡ್ತಾ ಇದೆ. ಅದರಲ್ಲೂ ಈ ಒಂದು ಪಾಯಿಂಟ್ ಸಿಕ್ಕಾಪಟ್ಟೆ ಡೇಂಜರ್. ಅಂದ್ರೆ ಇದು ನಿಮ್ಮ ಚರ್ಮವನ್ನ ಅಥವಾ ಮುಖದ ಆಕಾರವನ್ನೇ ಬದಲಾಯಿಸಿ ಬಿಡುತ್ತೆ. ನಾವೆಲ್ಲರೂ ಮಾಡುವ ಮೊದಲನೇ ತಪ್ಪೇನಂದ್ರೆ ನಿದ್ರೆ ಮತ್ತು ಸ್ಕ್ರೀನ್ ಟೈಮಿಂಗ್. ನಾವು ಏನ್ ಮಾಡ್ತೀವಿ ಅಂದ್ರೆ ಹೆಚ್ಚು ಮೊಬೈಲ್ ಬಳಸೋದು, ರೀಲ್ಸ್ ಸ್ಕ್ರೋಲ್ ಮಾಡೋದು, ಒಂದು ವಿಡಿಯೋ ಆದ್ಮೇಲೆ ಇನ್ನೊಂದು ವಿಡಿಯೋ ನೋಡ್ತಾ ಹೋಗೋದು, ಹಾಗೆ ಮತ್ತೊಂದು ವಿಡಿಯೋ ಇನ್ನೊಂದು ವಿಡಿಯೋ ಅಂತ ಹೇಳಿ ನಿದ್ರೆ ಮಾಡದೆ ಮೊಬೈಲ್ ನೋಡ್ತಾ ಇರೋದು. ರಾತ್ರಿ 1 ಗಂಟೆ ಆದ್ರೂ ಕೂಡ ನಿದ್ದೆ ಮಾಡೋದಿಲ್ಲ. ನೋಡಿ, ರಾತ್ರಿ ಅನ್ನೋದು ನಾವು ರೆಸ್ಟ್ ತಗೊಳ್ಳೋದಕ್ಕೆ ಮಾತ್ರ ಅಲ್ಲ, ಅದು ನಮ್ಮ ದೇಹದ ಚರ್ಮ ಅಥವಾ ಮುಖದ ಚರ್ಮ ರಿಪೇರಿ ಆಗುವ ಸಮಯ. ಯಾವಾಗ ನಾವು ಗಾಢ ನಿದ್ರೆಯಲ್ಲಿ ಇರ್ತೀವಿ, ಆಗ ನಮ್ಮ ಬಾಡಿ ಕೊಲೆಜಿನ್ ಅನ್ನುವ ಪ್ರೋಟೀನ್ ಅನ್ನ ಉತ್ಪಾದನೆ ಮಾಡುತ್ತೆ. ಇದು ನಮ್ಮ ಚರ್ಮ ಟೈಟ್ ಆಗಿ ಮತ್ತು ಯಂಗ್ ಆಗಿ ಕಾಣುವಾಗೆ ಮಾಡುತ್ತೆ. ನೀವು ಲೇಟ್ ಆಗಿ ಮಲಗೋದ್ರಿಂದ ಈ ಪ್ರಕ್ರಿಯೆ ನಡೆಯೋದಿಲ್ಲ. ಇದರ ಪರಿಣಾಮ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಮತ್ತು ನಿಮ್ಮ ಸ್ಕಿನ್ ಡಲ್ ಆಗೋದು. ಹಾಗಾದ್ರೆ ಇದನ್ನ ಇವತ್ತೇ ಟ್ರೈ ಮಾಡಿ. ಮಲಗುವ 1 ಗಂಟೆಯ ಮುಂಚೆ ನಿಮ್ಮ ಫೋನ್ ಅನ್ನ ಪಕ್ಕಕ್ಕಿಡಿ. ಇದನ್ನ ಕೇವಲ 7 ದಿನಗಳ ಕಾಲ ಮಾಡೋದ್ರಿಂದ ಇದರಲ್ಲಿ ನಿಮಗೆ ಡ್ರಾಸ್ಟಿಕ್ ಚೇಂಜಸ್ ಅನ್ನ ಕಾಣಿಸ್ತಾ ಹೋಗುತ್ತೆ. ನಿಮ್ಮ ಮುಖದಲ್ಲಿನ ಫ್ರೆಶ್ನೆಸ್ ನೀವೇ ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ. ಇನ್ನು ಎರಡನೇ ತಪ್ಪು, ಮುಖವನ್ನ ಮುಟ್ತಾ ಇರೋದು. ನಿಮಗೆ ಗೊತ್ತಿಲ್ಲದ ಹಾಗೆ ದಿನಕ್ಕೆ ನೂರಾರು ಬಾರಿ ಸ್ವಲ್ಪ ಯೋಚನೆ ಮಾಡ್ದೇನೆ ನೀವು ನಿಮ್ಮ ಮುಖವನ್ನ ಮುಟ್ತಾ ಇರ್ತೀರಾ, ಅಥವಾ ನಿಮ್ಮ ಮುಖ ಸ್ವೆಟ್ ಆಗ್ತಾ ಇರುತ್ತೆ. ಕೈಯಲ್ಲಿ ಏನೋ ಮುಟ್ಟಿರ್ತೀರಾ, ಅಥವಾ ಲ್ಯಾಪ್ಟಾಪ್ ಮುಟ್ಟಿರ್ತೀರಾ, ಮೊಬೈಲ್ ಮುಟ್ಟಿರ್ತೀರಾ, ದುಡ್ಡು ಎಣಿಸಿರ್ತೀರಾ, ಅಥವಾ ಯಾರಿಗೋ ಶೇಕ್ ಹ್ಯಾಂಡ್ ಮಾಡಿರ್ತೀರಾ. ಇದೆಲ್ಲದರ ಮೇಲೆ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳು ಇರುತ್ತೆ. ಅದನ್ನ ಮರ್ತು ಬಿಡ್ತೀರಾ ನೀವು. ಯಾವಾಗ ನೀವು ಕೆನ್ನೆಗೋ ಹಣೆಗೋ ಕೈ ಕೊಟ್ಟಂತಹ ಸಂದರ್ಭದಲ್ಲಿ ಆ ಬ್ಯಾಕ್ಟೀರಿಯಾಗಳು ನಿಮ್ಮ ಮುಖದ ಮೇಲೆ ಹರಡುತ್ತವೆ. ಆಮೇಲೆ ಅಯ್ಯೋ ನನಗೆ ಪಿಂಪಲ್ಸ್ ಆಗಿದೆ ಅಂತ ಹೇಳಿ ನಾವು ತಲೆ ಕೆಡಿಸ್ಕೊಳ್ತೀವಿ. ನೀವು ಎಷ್ಟೇ ದುಬಾರಿ ಫೇಸ್ ವಾಶ್ ಬಳಸಿದ್ರು ಕೂಡ ನೀವು ಈ ಅಭ್ಯಾಸ ಬಿಡ್ಲಿಲ್ಲ ಅಂದ್ರೆ ನಿಮ್ಮ ಫೇಸ್ ಮೇಲೆ ಇರುವಂತಹ ಪಿಂಪಲ್ಸ್ ಹೋಗೋದಿಲ್ಲ. ಇದಕ್ಕೆ ಪರಿಹಾರ ನಿಮ್ಮ ಕೈಗಳನ್ನ ಸದಾ ಬ್ಯುಸಿಯಾಗಿಡೋದ್ರ ಜೊತೆಗೆ ಮುಖವನ್ನ ಮುಟ್ಕೊಳ್ತಾ ಇರಬಾರ್ದು ಅನ್ನುವಂತಹ ಅರಿವು ನಮಗಿರ್ಬೇಕು. ಇನ್ನು ಮೂರನೇ ತಪ್ಪು, ಡಿಹೈಡ್ರೇಷನ್. ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಪಾಯಿಂಟ್. ಕೆಲವೊಮ್ಮೆ ನಿಮ್ಮ ಮುಖ ಕಪ್ಪಾಗಿರೋದಿಲ್ಲ, ಬದಲಿಗೆ ಒಣಗಿ ಹೋದ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಡಿಹೈಡ್ರೇಷನ್. ನಿಮ್ಮ ಚರ್ಮ ಒಂದು ರೀತಿ ದ್ರಾಕ್ಷಿ ಹಣ್ಣಿನ ರೀತಿ. ದ್ರಾಕ್ಷಿ ಹಣ್ಣಲ್ಲಿ ನೀರಿನ ಅಂಶ ಇದ್ದಂತಹ ಸಂದರ್ಭದಲ್ಲಿ ಅದು ಶೈನ್ ಆಗಿ ಹೊಳೆಯುತ್ತಿರುತ್ತೆ, ತುಂಬಿಕೊಂಡಿರುವ ತರ ಕಾಣಿಸುತ್ತೆ. ಆದ್ರೆ ಅದರಲ್ಲಿ ನೀರು ಆರಿ ಹೋದಂತಹ ಸಂದರ್ಭದಲ್ಲಿ ಅದು ಒಣಗಿದ ಸಿಪ್ಪೆ ಸುರಿದ ದ್ರಾಕ್ಷಿ ತರ ಕಾಣಿಸ್ತಿರುತ್ತೆ. ನಮ್ಮ ಸ್ಕಿನ್ ಕೂಡ ಅಷ್ಟೇ. ಒಂದು ದಿನಕ್ಕೆ 3 ರಿಂದ 4 ಲೀಟರ್ ನೀರನ್ನ ಕುಡಿಲೇಬೇಕು. ನೀರು ನಿಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಅಂಶ ಹಾಗೂ ಕಲ್ಮಶವನ್ನ ಹೊರಗೆ ಹಾಕುತ್ತೆ. ನೀರು ಕುಡಿಯೋದನ್ನ ನೀವು ಚಾಲೆಂಜ್ ಆಗಿ ತಗೊಂಡು ದಿನನಿತ್ಯ 3 ರಿಂದ 4 ಲೀಟರ್ ನೀರನ್ನ ಕುಡಿಲೇಬೇಕು ಅನ್ನುವಂತಹ ಚಾಲೆಂಜ್ ಅನ್ನ ನೀವು ತಗೊಳ್ಬೇಕು. ಆಗ ಮಾತ್ರ ನಿಮ್ಮ ಸ್ಕಿನ್ ತುಂಬಿದಂತೆ ಶೈನ್ ಆಗಿ ಹೊಳೆಯುತ್ತೆ. 1 ವಾರಗಳ ಕಾಲ ಅಥವಾ 21 ದಿನಗಳ ಕಾಲ ನೀವು ಕರೆಕ್ಟ್ ಆಗಿ 3 ರಿಂದ 4 ಲೀಟರ್ ನೀರನ್ನ ಕುಡಿದ್ರೆ ನಿಮ್ಮ ಮುಖದಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಅನ್ನ ನೀವೇ ನೋಡ್ತೀರಾ. ಇನ್ನು 4ನೇ ತಪ್ಪು, ಸನ್ಸ್ಕ್ರೀನ್ ಲೋಷನ್. ಎಷ್ಟೋ ಜನ ಅನ್ಕೊಳ್ತಿರ್ತಾರೆ, ನಾನು ಬಿಸಿಲಿಗೆ ಹೋಗಲ್ಲ, ಬದಲಾಗಿ ಆಫೀಸ್ ಒಳಗಡೆನೆ ಇರ್ತೀನಿ ಅಥವಾ ಕಾಲೇಜ್ ಒಳಗಡೆನೆ ಇರ್ತೀನಿ, ನನಗೆ ಬಿಸಿಲು ತಾಗುವುದಿಲ್ಲ, ನನಗೆ ಸನ್ಸ್ಕ್ರೀನ್ ಅವಶ್ಯಕತೆ ಇಲ್ಲ ಅನ್ಕೋತೀವಿ. ಇದು ದೊಡ್ಡ ತಪ್ಪು. ಸೂರ್ಯನ ಯುವಿ ಕಿರಣಗಳು ಕಿಟಕಿಯ ಮೂಲಕ ಬರುತ್ತವೆ. ಅಷ್ಟೇ ಅಲ್ಲ, ನಮ್ಮ ಫೋನ್, ಲ್ಯಾಪ್ಟಾಪ್ ನಿಂದ ಬರುವಂತಹ ನೀಲಿಯ ಬೆಳಕಿನ ಕಿರಣಗಳು ಕೂಡ ನಮ್ಮ ಸ್ಕಿನ್ ಅನ್ನ ಡ್ಯಾಮೇಜ್ ಮಾಡುತ್ತವೆ. ಇದು ಒಂದು ರೀತಿ ಸ್ಲೋ ಪಾಯ್ಸನ್ ಇದ್ದ ಹಾಗೆ. ಆದ್ರೆ ಅದು ಈಗ ಗೊತ್ತಾಗಲ್ಲ. ಆಫ್ಟರ್ 30 ಏಜ್ ಆದ್ಮೇಲೆ ನಮ್ಮ ಮುಖದಲ್ಲಿ ಸುಕ್ಕುಗಳು, ನೆರಿಗೆಗಳು, ಮೊಡವೆಗಳು ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಇದು ಒಂದು ಮುಖ್ಯ ಕಾರಣವಾಗುತ್ತೆ. ಸೊ ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ನಿಮ್ಮ ಮನೆಯಲ್ಲಿ ಇರಿ ಅಥವಾ ಹೊರಗಡೆ ಇರಿ, ಸನ್ಸ್ಕ್ರೀನ್ ಹಚ್ಚುವುದನ್ನ ಮಾತ್ರ ಮರಿಬೇಡಿ. ಇನ್ನು 5ನೇ ತಪ್ಪು, ಅತಿಯಾದ ಸಕ್ಕರೆ ಬಳಕೆ. ಸಕ್ಕರೆ ನಿಮ್ಮ ಕಾಂತಿಯನ್ನ ಕೊಲ್ಲುತ್ತದೆ. 5ನೇ ಪಾಯಿಂಟ್ ಸ್ವಲ್ಪ ಕಹಿ ಅನ್ಸಿದ್ರು ಅದು ಸತ್ಯ.
ಸಕ್ಕರೆ ನೀವು ತಿನ್ನುವಂತಹ ಸ್ವೀಟ್ಸ್ ಮತ್ತು ಕುಡಿಯುವಂತಹ ಕೂಲ್ ಡ್ರಿಂಕ್ಸ್, ಬೇಕರಿ ಐಟಮ್ಸ್ ಇವೆಲ್ಲ ಬಾಯಿಗೆ ರುಚಿ ಕೊಡಬಹುದು, ಆದ್ರೆ ಚರ್ಮಕ್ಕಲ್ಲ. ಹೆಚ್ಚು ಸಕ್ಕರೆ ತಿನ್ನೋದ್ರಿಂದ ದೇಹದಲ್ಲಿನ ಗ್ಲೈಕೇಷನ್ ಅನ್ನುವ ಪ್ರೋಸೆಸ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅದು ನಿಮ್ಮ ಚರ್ಮದ ಎಲಾಸ್ಟಿಕ್ ಗುಣವನ್ನ ಹಾಳು ಮಾಡುತ್ತೆ. ಇದು ನಿಮ್ಮ ಸ್ಕಿನ್ ಅನ್ನ ಲೂಸ್ ಮಾಡಿ ವಯಸ್ಸಾದ ರೀತಿ ಕಾಣುವಂತೆ ಮಾಡುತ್ತೆ. ಇದರಿಂದ ಹೊರಬರಲು 15 ದಿನಗಳ ಕಾಲ ಸಕ್ಕರೆ ಬಳಸಿದಂತಹ ಸ್ವೀಟ್ ಅಥವಾ ಸಕ್ಕರೆಯ ಅಂಶವನ್ನ ಬಳಸುವುದನ್ನ ಕಡಿಮೆ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಮೊಡವೆಗಳು ಬರೋದನ್ನ ಕಡಿಮೆ ಮಾಡಬಹುದು. ಇದರ ಜೊತೆಗೆ ಹಸಿರು ತರಕಾರಿಗಳನ್ನ ತಿನ್ನುತ್ತಾ ಬಂದ್ರೆ ಆಗ ರಿಸಲ್ಟ್ ಮ್ಯಾಜಿಕ್ ರೀತಿಯಲ್ಲಿ ಇರುತ್ತೆ. ಇನ್ನು 6ನೇ ತಪ್ಪು, ಬಾಯಿಯಿಂದ ಉಸಿರಾಟ. ಗೊತ್ತಿಲ್ಲದೆ ಎಷ್ಟೋ ಜನ ಮಲಗುವಾಗ ಅಥವಾ ಟಿವಿ ನೋಡುವಾಗ ಬಾಯಿಂದ ಉಸಿರಾಟವನ್ನ ಮಾಡ್ತಾರೆ. ಇದರಿಂದ ಆಕ್ಸಿಜನ್ ಸರಿಯಾಗಿ ಸಿಗೋದಿಲ್ಲ, ಮುಖ ಊದ್ಕೊಂಡ ಹಾಗೆ ಕಾಣುತ್ತೆ ಮತ್ತು ದವಡಿಯ ಲೈನ್ ವೀಕ್ ಆಗಿ ಕಾಣಿಸುತ್ತೆ. ಮೂಗಿನಿಂದ ಉಸಿರಾಡುವವರ ರಕ್ತ ಸಂಚಾರ ಚೆನ್ನಾಗಿ ಆಗುವುದರಿಂದ ಮುಖ ಫ್ರೆಶ್ ಆಗಿ ಕಾಣಿಸುತ್ತೆ. ಇವತ್ತಿನಿಂದ ನೀವು ಅದನ್ನ ಟ್ರೈ ಮಾಡಬಹುದು ಮತ್ತು ಮುಂದಿನ ದಿನಗಳಲ್ಲಿ ಚೇಂಜಸ್ ಅನ್ನ ನೋಡಬಹುದು ನಿಮ್ಮ ಮುಖದಲ್ಲಿ. ಇನ್ನು 7ನೇ ತಪ್ಪು, ಅತಿಯಾದ ವಸ್ತುಗಳನ್ನ ಪ್ರಯೋಗ ಮಾಡುವುದು. ಮುಖದ ಮೇಲೆ ಅತಿಯಾದ ಪ್ರಾಡಕ್ಟ್ ಗಳ ಬಳಕೆ ಮಾಡುವುದು. ಟಿವಿಯಲ್ಲಿ ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟ್ ಕೊಟ್ಟಂತಹ ಪ್ರಾಡಕ್ಟ್ ಗಳನ್ನ ಒಂದೂ ಬಿಡದೆ ಎಲ್ಲವನ್ನ ಟ್ರೈ ಮಾಡೋದು, ಯಾರ ಹೇಳಿದ್ರು ಅಂತ ಹೇಳಿ ದಿನಕ್ಕೊಂದು ಕ್ರೀಮ್ ಗಳನ್ನ ಬದಲಾಯಿಸೋದು. ಇದರಿಂದ ನಿಮ್ಮ ಚರ್ಮಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಸ್ಕಿನ್ ಬ್ಯಾರಿಯರ್ ಹಾಳಾಗುತ್ತೆ. ನೆನ್ಪಿಟ್ಕೊಳ್ಳಿ, ಲೆಸ್ ಇಸ್ ಮೋರ್. ಒಂದು ಒಳ್ಳೆಯ ಫೇಸ್ ವಾಶ್, ಒಂದು ಒಳ್ಳೆಯ ಮಾಯಿಶ್ಚರೈಸರ್ ಮತ್ತು ಇನ್ನೊಂದು ಸನ್ಸ್ಕ್ರೀನ್, ಇಷ್ಟು ಸಾಕಾಗುತ್ತೆ ನಿಮ್ಮ ಸ್ಕಿನ್ಗೆ. ಪ್ರಕೃತಿ ನಮಗೆ ಕೊಟ್ಟಿರುವಂತಹ ವರದಾನ ನಮ್ಮ ಮುಖದ ಸೌಂದರ್ಯ, ಅದನ್ನ ಉಸಿರುಗಟ್ಟಿಸದೆ ಉಸಿರಾಡಲು ಬಿಡೋದು ಉತ್ತಮ. ಜೊತೆಗೆ ನಿಮ್ಮ ಸ್ಕಿನ್ ಮೇಲೆ ನೀವು ಪ್ರಯೋಗ ಮಾಡುವ ಮೊದಲು ಡಾಕ್ಟರ್ ಹತ್ತಿರ ಒಮ್ಮೆ ಸಲಹೆಯನ್ನ ಪಡೆದುಕೊಂಡು ಅವರು ಹೇಳಿರುವ ಪ್ರಕಾರ ಸನ್ಸ್ಕ್ರೀನ್ ಆಗ್ಲಿ ಅಥವಾ ಮಾಯಿಶ್ಚರೈಸರ್ ಆಗ್ಲಿ ಯಾವುದೇ ಕ್ರೀಮ್ ಅನ್ನ ಬಳಸುವ ಮೊದಲು ಅವರು ಕೊಡುವ ಸಜೆಷನ್ ಅನ್ನ ಫಾಲೋ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ಡಾಕ್ಟರ್ ಬಾಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.